ನ್ಯೂಜಿಲೆಂಡ್ಗೆ ಸ್ವಾಗತ. ನಾನು ಭುವನ. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಶ್ವಾದ್ಯಂತ ಆಚರಿಸಿದ್ದು, ಈಗ ಯೋಗ ಕ್ಷೇತ್ರದಲ್ಲಿ ನಮ್ಮ ಹೆಮ್ಮೆಯ ವಿಶ್ವ ಸಾಧಕರ ಬಗ್ಗೆ ತಿಳಿಯೋಣ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಗೆ 2 ದಿಗ್ಗಜರಿಂದ ಯೋಗದಲ್ಲಿ ವಿಶ್ವ ದಾಖಲೆಯಾಗಿದ್ದು ನಾಡಿಗೆ ಹೆಮ್ಮೆಯ ವಿಚಾರವಾಗಿದೆ. ಅವರಲ್ಲಿ ಮೊದಲ ಸಾಧಕರೆಂದರೆ ಜಲಯೋಗದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿರುವ ಶ್ರೀ ತ್ರಿನೇತ್ರ ಮಹಂತ ಸ್ವಾಮೀಜಿಯವರು. ಶ್ರೀ ಮಹಂತ ಸ್ವಾಮೀಜಿಯವರು ಶ್ರೀರಂಗಪಟ್ಟಣ ತಾಲೂಕಿನ ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷರಾಗಿದ್ದು ಜಲಯೋಗದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ PhD ಮಾಡಿದ್ದಾರೆ. ಸ್ವಾಮೀಜಿಯವರ ಜಲಯೋಗದ ಸಾಧನೆಗೆ ಗಿನ್ನಿಸ್ ರೆಕಾರ್ಡ್ ಪ್ರಶಸ್ತಿ ಅರಸಿ ಬಂದಿದೆ. ಮತ್ತೋರ್ವ ಸಾಧಕರೆಂದರೆ ಸಿರ್ಸಾಸನ ಯೋಗದಲ್ಲಿ ಗಿನ್ನಿಸ್ ವಿಶ್ವ ದಾಖಲೆ ಮಾಡಿರುವಂತಹ KR-ಪೇಟೆಯ ಅಲ್ಲಮ್ಮ ಪ್ರಭು ಅವರು. ಯೋಗದಲ್ಲಿ 200ಕ್ಕೂ ಹೆಚ್ಚು ಆಸನಗಳನ್ನು ಕರಗತ ಮಾಡಿಕೊಂಡಿರುವಂತಹ ಅಲ್ಲಮ್ಮ ಪ್ರಭು ಅವರಿಗೆ ದೇಶ ವಿದೇಶದಲ್ಲಿ ನಡೆದಂತಹ ಯೋಗ ಸ್ಪರ್ಧೆಗಳಲ್ಲಿ ಹಲವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 20ಕ್ಕೂ ಚಿನ್ನದ ಪದಕ ಪ್ರಶಸ್ತಿ ನಡೆದಂತಹ ಯೋಗ ಸ್ಪರ್ಧೆಯಲ್ಲಿ 100ಕ್ಕೂ ಹೆಚ್ಚು ಪದಕ ಪ್ರಶಸ್ತಿ ಪಡೆದಿದ್ದಾರೆ. ಇನ್ನು ಇಡೀ ತಾಲೂಕಿನ ಜನರಿಗೆ ಯೋಗ ಗುರುವಾಗಿ ಯೋಗ ಕಲ್ಪಿಸ್ತಾ ಇರುವಂತಹ ಅಲ್ಲಮ್ಮ ಪ್ರಭು ಹಾಗೂ ಶ್ರೀ ಮಹಂತ ಸ್ವಾಮೀಜಿಗಳ ಸಾಧನೆಗೆ ಜಿಲ್ಲೆಯ ಗಣ್ಯರು ಸೇರಿ ಸಂಘ ಸಂಸ್ಥೆಗಳಿಂದ ಪ್ರಶಂಸೆ ಕೂಡ ಹರಿದು ಬಂದಿದೆ. ಆಗಬೇಕು ಅಂತಂದ್ರೆ ವಿಶ್ವದ ಯೋಗ ದಿನಾಚರಣೆಯನ್ನ 12ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಬಹಳ ಸಂತೋಷ. ಎಲ್ಲ ರಾಷ್ಟ್ರದವರಿಗೂ ಹೃದಯಪೂರ್ವಕವಾಗಿ ನಾನು ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯೋಗ ಅನ್ನೋದು ಯೋಗ್ಯತೆಯನ್ನ ಹೆಚ್ಚು ಮಾಡೋದಕ್ಕೆ ಯೋಗಶಾಸ್ತ್ರ ಪೂರಕವಾಗಿದೆ. ಯೋಗ ಅಂದ್ರೆ ಬರೀ ಆಸನ ಅಲ್ಲ, ಅದೊಂದು ದೊಡ್ಡ ಸಾಗರ. ಆ ಸಾಗರ ಅಂತ ಅಂದ್ರೆ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ, ಪರಿಶುದ್ಧವಾಗಿರ್ಬೇಕು ಅಂತಂದ್ರೆ ಈ ಯೋಗಶಾಸ್ತ್ರವನ್ನ ಯಾರಿಗ್ ಬೇಕಾಗಿಲ್ಲ. ಬಸವಣ್ಣವ್ರು ಒಂದು ವಚನ ಹೇಳ್ತಾರೆ, ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇದರ ಅಳಿಯಲು ಬೇಡ ಅಂತ. ಕಳ್ತನ ಮಾಡುವಂತ ಯಾವ ಧರ್ಮ ಹೇಳ್ತದೆ? ಸುಳ್ಳು ಹೇಳುವಂತ ಯಾವ ಧರ್ಮ ಹೇಳ್ತದೆ? ಕೊಲೆ ಮಾಡುವಂತ ಯಾವ ಧರ್ಮ ಹೇಳ್ತದೆ? ನಿನ್ನನ್ನು ನೀನೇ ಬೇರೆಯವ್ರನ್ನ ಶೋಷಣೆ ಮಾಡುವಂತ ಯಾವ ಧರ್ಮ ಹೇಳ್ತದೆ? ಹಾಗೆ ಎಲ್ಲ ಧರ್ಮದವರಿಗೂ ಸಹ ಆರೋಗ್ಯ ಬೇಕಾಗಿದೆ. ಹಾಗಾಗಿ ಯೋಗಶಾಸ್ತ್ರವನ್ನ ಒಪ್ಕೊಳ್ಳೇಬೇಕಾಗಿದೆ. ಹಾಗಾಗಿ ಈ ಒಂದು ಯೋಗವನ್ನ ನಮ್ಮೆಲ್ಲರಿಗೂ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನ ಮನಸ್ಥಿತಿ ಚೆನ್ನಾಗಾಗ್ಬೇಕು ಅಂತಂದ್ರೆ ನಮಗ್ ಧ್ಯಾನ ಬೇಕು. ಪ್ರತಿಯೊಬ್ಬನಿಗೂ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು ಚೆನ್ನಾಗಾಗ್ಬೇಕಂತಂದ್ರೆ ಪ್ರಾಣಾಯಾಮ ಬೇಕು. ನಮ್ಮ ಯೋಗ ಆಸನಗಳು ಮಾಡೋದ್ರ ಮುಖಾಂತರ ನಾವು ದೇಹವನ್ನ ಪ್ರತಿ ಅಂಗಾಂಗಗಳನ್ನ ಬಲಿಷ್ಠ ಮಾಡ್ಕೋಬೇಕಂದ್ರೆ ಯೋಗ ಆಸನಗಳು ಬೇಕು. ಹಾಗೆ ಆಹಾರದಲ್ಲಿ ಎಷ್ಟು ಏನ್ ತಿನ್ಬೇಕು? ಸಾತ್ವಿಕ ತಿಂದ್ರೆ ನಮ್ಮ ಹೊಟ್ಟೆ ಚೆನ್ನಾಗಿದ್ರೆ ಬಹುಶಃ ಈ ನಾಲ್ಕು ಯೋಗದ ಪತಾಂಜಲಿ ಸೂತ್ರದಲ್ಲಿ 4 ಪಾದಗಳಿದೆ. ಹಾಗೆ 4 ನಾನು ಸಾಮಾನ್ಯ ಜ್ಞಾನದ ಒಂದು ಸಂದೇಶವನ್ನ ಕೊಟ್ಟಿದ್ದೀನಿ. ಈ 4 ಇಟ್ಕೊಂಡ್ರೆ ಸಾಕು. ಪ್ರತಿಯೊಬ್ಬ ಮನುಷ್ಯನಿಗೆ ಚಿತ್ತ, ಅವನ ಮನಸ್ಸೇನಿದೆಯೋ, ಮನಸ್ಸು ಮತ್ತು ಬುದ್ಧಿ ಮತ್ತು ದೇಹ, ತ್ರಿಕರ್ಣ ಅಂತ ಕರೀತಾರೆ ವಚನ ಸಾಹಿತ್ಯದಲ್ಲಿ. ಈ ತ್ರಿಕರ್ಣಗಳು ಶುದ್ಧಿ ಆದ್ರೆ ಸಾಕು, ಮನುಷ್ಯ ಬದುಕು ಚೈತನ್ಯಾತ್ಮಕವಾಗಿ ಬಹುಶಃ ಆನಂದದ ಬದುಕನ್ನ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನಾವು ಜಲಯೋಗವನ್ನ ಮಾಡುವಂತ ಸಂದರ್ಭದಲ್ಲಿ ಆಹಾರವನ್ನ ಕಡಿಮೆ ತಿನ್ಬೇಕು ಅಂತ ಜಲಯೋಗದ ಸಂದರ್ಭದಲ್ಲಿ ಪ್ರಾಣಾಯಾಮ ಹೆಚ್ಚು ಮಾಡಿರ್ಬೇಕಾಗ್ತದೆ. ಹಾಗಾಗಿ ಈ ಯೋಗದಲ್ಲಿ ಬಹುಶಃ ಒಂದು ಮೊದಲನೇ PhD ಮಾಡುವಂತ ಅವಕಾಶ ಸಿಕ್ತು, ಮತ್ತು ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಆಗುವಂತದ್ದು ಒಂದು ಅವಕಾಶ ಸಿಕ್ತು. ಮತ್ತು ಅದೆಲ್ಲ ಸಿಕ್ಕಿರೋದು ನನ್ನ ದೇಶಕ್ಕಾಗಿ, ಧರ್ಮಕ್ಕಾಗಿ ಅಂತ ನಾನು ಭಾವಿಸ್ಕೊಳ್ತೀನಿ. ಈ ಜಲಯೋಗನೂ ಸಹ ಅನೇಕ ಜನರಿಗೆ ಪರಿಚಯ ಮಾಡಿಸುವಂತ ಒಂದು ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ, ಈ ಜಲಯೋಗದಿಂದ ಶೀಘ್ರದಲ್ಲಿ ಸ್ಥಿರತೆಯ ಕಂಡ್ಕೊಳ್ಳೋಕೆ ಜಲಯೋಗ ಬಹಳ ಮುಖ್ಯ. ನಾವು ನೆಲದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಧ್ಯಾನ ಮಾಡ್ತಾ ಇರ್ಬೇಕಾದ್ರೂ ಏಕಾಗ್ರತೆ ಬರೋದು ಕಷ್ಟ. ನೀರಲ್ಲಿ ಹಿಂಗ್ ಮಲ್ಕೊಂಡ ತಕ್ಷಣ ಏಕಾಗ್ರತೆ, ಯಾಕೆಂತಂದ್ರೆ ಇನ್ನು ಸ್ವಲ್ಪ ತಪ್ಪಿದ್ರು ಮುಳುಗೋಗ್ತಾನ ಅವನು. ಹಾಗಾಗಿ ಏಕಾಗ್ರತೆ ಬರೋದು ನೀರಿನ ಮೇಲೆ. ಪಂಚಭೂತಗಳ ಆಧಾರ ಇಟ್ಕೊಂಡು ಜಲಯೋಗವನ್ನ ಮಾಡುವಂಥದ್ದು. ಯಾಕೆ ಅಂತಂದ್ರೆ ಆಕಾಶ ನೋಡ್ತಾ ಇರ್ತೀವಿ, ಒಂದು ಭೂಮಿ ನೀರ್ ಮೇಲಿದೆ, ಭೂಮಿ ತತ್ವನೂ ಆಯ್ತು, ನೀರು ಜಲತತ್ವನೂ ಆಯ್ತು. ಆ ಜಲತತ್ವದಲ್ಲಿ ನಾವು ಮಲಗಿದೀವಿ ಅಂತ ಅಂದಾಗ ನೀರು ಮತ್ತು ನನ್ನ ದೇಹ ಎರಡು ತಿಕ್ತಾ ಅಗ್ನಿ ತತ್ವ ಉಂಟಾಗ್ತದೆ. ಅದು ಅಲ್ಲೇ ಬಂದಾಯ್ತು. ಬಹುಶಃ ಪ್ರಾಣಾಯಾಮ, ಉಸಿರಾಟೋದಿಲ್ಲ ಅಂದ್ರೆ ಅದು ಕಷ್ಟ ಆಗ್ತದೆ. ಗಾಳಿ, ವಾಯು ತತ್ವನು ಬಂತು. ಪಂಚಭೂತಗಳ ಆಧಾರ ಬಹುಶಃ ಒಂದೇ ಒಂದು ಯೋಗಶಾಸ್ತ್ರದಲ್ಲಿ, ಜಲಯೋಗದಲ್ಲಿ ಇದೆ. ಆ ಒಂದು ಕ್ರಿಯೆಯನ್ನ ಯಾರು ಬೇಕಾದ್ರೂ ಕಲಿಬಹುದು. ಆದ್ರೆ ಇಚ್ಛಾಶಕ್ತಿ ಇರಬೇಕು, ಸಾಮರ್ಥ್ಯ ಇರಬೇಕು, ಧೈರ್ಯ ಇರಬೇಕು ಅಷ್ಟೇ. ನಾನ್ ನೀರ್ ಮೇಲೆ 1 ಗಂಟೆ 2 ಗಂಟೆ 3 ಗಂಟೆ ಅದೇನು ಇರ್ಬೇಕನ್ಸಿದ್ರೆ ಇರ್ಬೋದು. ಅದ್ರ ಬಗ್ಗೆ ಏನು 2 ಮಾತಿಲ್ಲ. ಅದ್ರಲ್ಲಿ ಒಂದು 30ರಿಂದ 40 ಆಸನಗಳು, ಮುದ್ರಾ ಆಸನಗಳು, ಇವೆಲ್ಲ ನೀರ್ ಮೇಲೆ ಮಾಡುವಂತ ಕಾರ್ಯಕ್ರಮ.